ಇನ್ನು ತಿರುಪತಿಯಲ್ಲಿ ಮಹಾದುರಂತಕ್ಕೆ 6 ಮಂದಿ ಸಾವಿಗೀಡಾಗಿದ್ದಾರೆ. 6 ಭಕ್ತಾದಿಗಳು ಸಾವಿಗೀಡಾಗಿದ್ದಾರೆ. ಆಸ್ಪತ್ರೆಯಲ್ಲಿ 4 ಜೀವನ ಮರಣ ಹೋರಾಟ ಮಾಡ್ತಾ ಇದ್ದಾರೆ. ನಾಳೆ ವೈಕುಂಠ ಏಕಾದಶಿ. ಇದಕ್ಕೆ ಟಿಕೆಟ್ ಹಂಚಿಕೆ ವೇಳೆ ಅವಘಡ ಸಂಭವಿಸಿದೆ. ತಿರುಪತಿಯಲ್ಲಿ ಕಾಲು ತುಳಿತದಲ್ಲಿ 6 ಭಕ್ತರ ಸಾವು, ಮೃತರ ಕುಟುಂಬಕ್ಕೆ ತಲಾ 25 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ. ಕೆಲವೇ ಕ್ಷಣಗಳಲ್ಲಿ ತಿರುಪತಿಗೆ ಸಿಎಂ ನಾಯ್ಡು ಭೇಟಿ. ಡಿಸಿಎಂ ಪವನ್ ಕಲ್ಯಾಣ್ ಕೂಡ ಭೇಟಿ ಮಾಡಿ ಪರಿಶೀಲನೆ ಮಾಡ್ತಾರೆ. ಮೃತರ ಕುಟುಂಬಕ್ಕೆ ತಲಾ 25 ಲಕ್ಷ ರೂಪಾಯಿ ಪರಿಹಾರ ಘೋಷಣೆಯಾಗಿದೆ. ನನಗೆ ಈಗಲೂ ನಂಬಕ್ಕಾಗ್ತಾ ಇಲ್ಲ. ಈ ಡಿಜಿಟಲ್ ಯುಗದಲ್ಲಿ ಆಂಧ್ರದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು 2000ನೇ ಇಸ್ವಿಯಲ್ಲಿ, ಈಗಲ್ಲ, SM ಕೃಷ್ಣ ಮುಖ್ಯಮಂತ್ರಿ ಆಗಿದ್ದಾಗ ತನ್ನೆಲ್ಲ ಶಾಸಕರುಗಳು ಥಂಬ್ ಇಂಪ್ರೆಷನ್ ಮುಖಾಂತರ ಅಟೆಂಡೆನ್ಸ್ ಆಗಬೇಕು ಅಂತ ಮಾಡಿದಂಥ ಕ್ರಾಂತಿ ನನಗೀಗಲೂ ನೆನಪಿದೆ. ನಮ್ಮ ಆರಂಭಿಕ ದಿನಗಳು ಪತ್ರಿಕೋದ್ಯಮದ ಎಲ್ಲ ವಿಧಾನಸಭೆಗೆ ಅಲ್ಲಿ ಸೆಕ್ರೆಟ್ರೇಟ್ ಅಂತ ಕರೀತಾರೆ, ಅದನ್ನು ವಿಧಾನಸಭೆ ಅಂತ ಸೆಕ್ರೆಟ್ರೇಟ್. ಅಲ್ಲಿಗೆ ಎಂಟ್ರಿ ಕೊಡೋದು ಥಂಬ್ ಇಂಪ್ರೆಷನ್. ಹಿಂಗೊಂದಿದೆಯಾ ಅಂತ ನಾವು, ಅಟೆಂಡೆನ್ಸ್ ಹಾಕೋಂಗಿಲ್ವಾ, ಅಟೆಂಡೆನ್ಸ್ ಥಂಬ್ ಇಂಪ್ರೆಷನ್, ಅದೇನಪ್ಪ ಅಂತೇಳಿ ಆಶ್ಚರ್ಯ ಆಗ್ತಾಯಿತ್ತು. ಈಗ ನೀವು ನೋಡ್ತೀರಲ್ಲ, ಐ ಇಂಪ್ರೆಷನು, ಥಂಬ್ ಇಂಪ್ರೆಷನ್ ಎಲ್ಲ ಇದೆಯಲ್ಲ, ಆ ಥರ. ಒನ್ಸ್ ಅಗೈನ್ ಅಭಿಷೇಕ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ನಿರಂತರವಾಗಿ ಅಲ್ಲಿಂದ ಸಾಕಷ್ಟು ಮಾಹಿತಿಗಳನ್ನು, ಬಹುಶಃ ಯಾವುದೇ ಚಾನಲ್ನ ರಿಪೋರ್ಟರ್ ಕೂಡ ಇಷ್ಟೊಂದು ನಿಖರವಾಗಿ, ಇಷ್ಟೊಂದು ಕ್ಲಾರಿಟಿಯಿಂದ ಮಾಹಿತಿಗಳು ಕೊಟ್ಟಿದ್ದು ನಾವು ಮಾತ್ರ ರಿಪಬ್ಲಿಕ್ ಕನ್ನಡ ಅಲ್ಲಿದೆ. ಒನ್ಸ್ ಅಗೈನ್ ಅಭಿಷೇಕ್, ಲೇಟೆಸ್ಟ್ ಅಪ್ಡೇಟ್ ಏನು? ಜಯಪ್ರಕಾಶ್ ಶೆಟ್ಟಿ, ಮೊದಲನೇದಾಗಿ ಸಿಎಂ ಹಾಗೂ ಡಿಸಿಎಂ ರವರು ಬರ್ತಾರೆ ಅನ್ನೋ ಒಂದು ಕಾರಣದಿಂದಾಗಿ ಈ ಒಂದು ಪಾರ್ಕ್ನ ಶುಚಿಗೊಳಿಸುವಂಥ ಯತ್ನವನ್ನು ಕೂಡ ರಿಪಬ್ಲಿಕ್ ಕನ್ನಡ ತೋರಿಸಿರುವಂಥದ್ದು. ಕಳೆದ ನಿನ್ನೆ ಸಾವಾದ ನಂತರ 6 ಜನರು ಮೃತಪಟ್ಟ ನಂತರ ಎಚ್ಚೆತ್ತುಕೊಳ್ಬೇಕಾಗಿದ್ದಂಥ ಸರ್ಕಾರ ಈಗ ಸಿಎಂ ಹಾಗೂ ಡಿಸಿಎಂ ಬರ್ತಾರೆ ಅನ್ನೋ ಒಂದು ಏಕೈಕ ಕಾರಣಕ್ಕೆ ಇಲ್ಲಿ ಮಾಡಿಕೊಂಡಿರುವಂಥ ವ್ಯವಸ್ಥೆಯ ದೃಶ್ಯವನ್ನು ನಾವೀಗ ತೋರಿಸ್ತಾ ಇದ್ದೇವೆ. ಒಂದಿಷ್ಟು ವಿಐಪಿಗಳು ಬರ್ತಾರೆ ಅಂತ ಈ ಒಂದು ಪಾರ್ಕ್ನಲ್ಲಿದ್ದಂಥ ಒಂದಿಷ್ಟು ಕೆಲಸವನ್ನು, ಅಂದರೆ ಈ ಗಿಡ ಗೆಣಸು ಹುಪ್ಪಟೆಗಳನ್ನು ತೆಗೆದಿರುವಂಥದ್ದು, ಬ್ಲೀಚಿಂಗ್ ಪೌಡರ್ನ ಹಾಕಿರುವಂಥದ್ದು, ಒಂದಿಷ್ಟು ಹೆಚ್ಚುವರಿ ಭದ್ರತೆಯನ್ನು ನಿಯೋಜನೆ ಮಾಡಿರುವಂಥದ್ದು, ಅಧಿಕಾರಿಗಳು ಬರ್ತಾರೆ ಅನ್ನೋ ಒಂದು ಕಾರಣದಿಂದಾಗಿ ಇಲ್ಲಿ ಸಕಲ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ, ಸೌಂದರ್ಯೀಕರಣ ಮಾಡಿದ್ದಾರೆ ಅಂದರೆ ತಪ್ಪಿಲ್ಲ. ಕೆಲವೊಂದು ಕಡೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಾರೆ, ಆದರೆ ಇಲ್ಲಿ ಸತ್ತ ಮೇಲೆ ಬುದ್ಧಿ ಬಂತು ಅನ್ನೋ ಒಂದು ಪದವನ್ನು ನಾವು ಬಳಸಬೇಕಾಗತ್ತೆ. ಅಷ್ಟೇ ಅಲ್ಲದೆ ಈ ಸಿಎಂ ಹಾಗೂ ಡಿಸಿಎಂ ರವರು ಬರ್ತಾರೆ ಅನ್ನೋ ಕಾರಣಕ್ಕೆ ಈ ಒಂದು ರಸ್ತೆಯನ್ನು ಈಗ ಸಂಪೂರ್ಣವಾಗಿ ಟ್ರಾಫಿಕ್ನ ಮುಕ್ತ ಮಾಡುವಂಥ ಪ್ರಯತ್ನದಲ್ಲಿದ್ದಾರೆ. ಕಳೆದ ಅನೇಕ ಗಂಟೆಗಳಿಂದ ಅನೇಕ ಗಣ್ಯರು ಬಂದಿರುವಂಥದ್ದು, ಡಿಪಾರ್ಟ್ಮೆಂಟ್ಗಳಿಂದ ಮುಖ್ಯಸ್ಥರು ಬಂದಿರುವಂಥದ್ದು ಇರೋದು, ಪೊಲೀಸ್ ವರಿಷ್ಠಾಧಿಕಾರಿಗಳು ಬಂದಿರುವಂಥದ್ದು ಇರ್ಬೋದು. ಇಲ್ಲಿ ಅವರು ಬಂದಂಥ ಸಂದರ್ಭದಲ್ಲಿ ಅವರಿಗೆ ಯಾವುದೇ ಸಮಸ್ಯೆ ಆಗದಂಥ ನಿಟ್ಟಿನಲ್ಲಿ ಅಗತ್ಯಕ್ಕಿಂತ ಹೆಚ್ಚಿನ ಕ್ರಮವನ್ನು ಕೈಗೊಂಡಿರುವಂಥದ್ದು ನಾವು ನೋಡ್ತಾ ಇದ್ದೇವೆ. ಮತ್ತೊಂದು ಕಡೆ 2 ಆಸ್ಪತ್ರೆಗಳಿಗೆ ಚಂದ್ರಬಾಬು ನಾಯ್ಡುರವರು ಭೇಟಿಯನ್ನು ಕೊಟ್ಟ ನಂತರ ಮೃತರ ಕುಟುಂಬಕ್ಕೆ ಪರಿಹಾರವನ್ನು ಘೋಷಣೆ ಮಾಡುವಂಥ ಸಾಧ್ಯತೆ ನಂಬರ್ 1. 41 ಜನರು ಯಾರಿಗೆ ಗಾಯಗಳಾಗಿದೆ ಅವರ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಭರಿಸುತ್ತೆ ಅಂತ ಹೇಳುವಂಥ ಸಾಧ್ಯತೆ ಇರುವಂಥದ್ದು 2. ಮೂರನೇದಾಗಿ 2 FIR ಈ ಒಂದು ವಿಚಾರವಾಗಿ ದಾಖಲಾಗಿರೋದ್ರಿಂದ ಆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿರುವಂಥ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡೋದಕ್ಕೆ ಒಂದು ಸೂಚನೆಯನ್ನು ನೀಡುವಂಥ ಸಾಧ್ಯತೆ ಇದು 3ನೇದು. ಅದರ ಜೊತೆಗೆ ಇಲ್ಲಿ ಇರಬೇಕಾದಂಥ ಅರೆ ಸೇನಾ ಪಡೆ ಎಲ್ಲಿಗೆ ಹೋಯಿತು ಅಥವಾ ಅಗತ್ಯವಿರುವಂಥ ಅರೆ ಸೇನಾ ಪಡೆಯನ್ನು ನಿಯೋಜನೆ ಮಾಡೋದಕ್ಕೆ ಬೇಕಾಗಿರುವಂಥ ಸೂಚನೆಯನ್ನು ನೀಡುವಂಥದ್ದು. ಮತ್ತೊಂದು ಅಪ್ಡೇಟ್ ಏನಂದರೆ 12ನೇ ತಾರೀಕು ರಾತ್ರಿ 2 ಗಂಟೆಗೆ ಮತ್ತೊಂದು ರೌಂಡ್ ಟಿಕೆಟ್ ಅನ್ನು ಕೊಡೋದಕ್ಕೆ ಈಗ ಆದೇಶ ಆಗಿರುವಂಥದ್ದು. ಆವತ್ತಿನ ದಿನದಿಂದ ಮತ್ತೆ ಸುಮಾರು 1,20,000 ಟಿಕೆಟ್ಗಳನ್ನು ನೀಡಲಾಗುತ್ತೆ. ಬೆಟ್ಟದ ಮೇಲೆ ಒಂದಿಷ್ಟು ಜನರಿಗೆ ಟಿಕೆಟ್ ನೀಡಲಾಗುತ್ತೆ, ಬೆಟ್ಟದ ಕೆಳಗೂ ಕೂಡ ಟಿಕೆಟ್ ನೀಡಲಾಗುತ್ತೆ. ಅಲ್ಲಿಗೆ ತಿರುಮಲ, ತಿರುಪತಿ 2 ಕಡೆ ಟಿಕೆಟ್ಗಳನ್ನು ನೀಡಲಾಗೋದ್ರಿಂದ ಏನೇನು ಸೌಲಭ್ಯಗಳನ್ನು ಈ ಬಾರಿ ನೀಡ್ತಾರೆ ಅನ್ನೋದನ್ನ ಸರ್ಕಾರ ಖಂಡಿತವಾಗಿ ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಇಲ್ಲಿಗೂ ಕೂಡ ಒಂದು ಪಾಯಿಂಟ್ ತುಂಬಾ ಕ್ಲಿಯರ್ ಆಗಿ ಗೊತ್ತಾಗಿದ್ದು, ನಾವು ಬೆಳಿಗ್ಗೆಯಿಂದ ಅಭಿಷೇಕ್, ಒಂದು ಪ್ರಶ್ನೆ ನಂದು. ಈಗ ನೀವು ಹೇಳಿದ್ರೆ 1,20,000 ಟಿಕೆಟ್ ಕೊಡ್ತಾರೆ ಅಂದರೆ ಅದನ್ನು ಫಿಸಿಕಲಿ ಬಂದು ಕಲೆಕ್ಟ್ ಮಾಡಬೇಕಾ? 1,20,000 ಟಿಕೆಟ್ ಫಿಸಿಕಲಿ ಲೈನಲ್ಲಿ ನಿಂತು
ಜಯಪ್ರಕಾಶ್, ದುರ್ವಿಧಿ ಅನ್ನೋದನ್ನ ಇದನ್ನೇ ಹೇಳಬೇಕಾಗತ್ತೆ. ಯಾಕೆಂದ್ರೆ ಡಿಜಿಟಲಿ ಅಡ್ವಾನ್ಸ್ಡ್ ಇಂಡಿಯಾದಲ್ಲಿ ನಾವಿರುವಂತ ಸಂದರ್ಭದಲ್ಲಿ ಬೆರಳ ತುದಿಯಲ್ಲೇ ಏನೇ ಆರ್ಡರ್ ಮಾಡಿದ್ರು ಬರುತ್ತೆ, ಮಾತ್ರೆಗಳು ಬರುತ್ತೆ, ಮನೆ ಬಾಗಿಲಿಗೆ ವೈದ್ಯರು ಬರ್ತಾರೆ, BP ಚೆಕ್ ಮಾಡೋದಕ್ಕೆ, ಶುಗರ್ ಚೆಕ್ ಮಾಡೋದಕ್ಕೆ ಕೂಡ ನಮ್ಮ ಬೆರಳ ತುದಿಯಲ್ಲೇ ಆಗುವಂತ ದಿನದಲ್ಲಿ ಈ ಒಂದು ಟಿಕೆಟ್ ಅನ್ನ ಕಲೆಕ್ಟ್ ಮಾಡೋದಕ್ಕೆ ನಾವು ಫಿಸಿಕಲ್ ಆಗಿ ಆಧಾರ್ ಕಾರ್ಡ್ ತಗೊಂಡು ಹೋಗಬೇಕಾಗತ್ತೆ, ವೋಟರ್ ಐಡಿನ ತೆಗೆದುಕೊಂಡು ಹೋಗಬೇಕಾಗತ್ತೆ, ಕ್ಯೂನಲ್ಲಿ ವಯಸ್ಸಾಗಿದ್ರು ಪರವಾಗಿಲ್ಲ ಮಕ್ಕಳನ್ನ ಕರ್ಕೊಂಡು ಆ ಕ್ಯೂನಲ್ಲಿ ಹೋಗಬೇಕಾಗತ್ತೆ, ಕ್ಯೂ ಅನ್ನ ತಲುಪೋದಕ್ಕೆ ಮತ್ತೊಂದು ಕ್ಯೂ ಇರುತ್ತೆ, ಆ ಕ್ಯೂ ನಲ್ಲಿ ಮುಗಿರಿಸಿ ಬಿದ್ದರೆ ಜೀವ ಹೋಗುತ್ತೆ. ಇಷ್ಟೆಲ್ಲ ಗೊತ್ತಿದ್ರೂ ಕೂಡ ಯಾಕೆ ಈ ತಾರತಮ್ಯ ಮಾಡ್ತಿದ್ದಾರೆ? ಇದು ಇವತ್ತಿನದಲ್ಲ, ತಿರುಪತಿ ತಿರುಮಲ ದರ್ಶನಕ್ಕೆ ಕಳೆದ ಅನೇಕ ದಶಕಗಳಿಂದ ಇರುವಂತ ಈ ಸಮಸ್ಯೆಯನ್ನ ಯಾವ ಸರ್ಕಾರವೂ ಕೂಡ ಬಗೆಹರಿಸೋದಕ್ಕೆ ಮುಂದೆ ಬರ್ತಾ ಇಲ್ಲ. ಮುಂದೆ ಬಂದರೂ ಕೂಡ ಇದಕ್ಕೆ ಶಾಶ್ವತ ಪರಿಹಾರವನ್ನ ನೀಡ್ತಾರ ಅನ್ನೋ ಪ್ರಶ್ನೆಗೆ ಯಾರು ಉತ್ತರ ಥ್ಯಾಂಕ್ ಯು ಅಭಿಷೇಕ್, ಎಕ್ಸಲೆಂಟ್, ಬಹಳ ಅದ್ಭುತವಾಗಿ ವಿವರಿಸ್ತಾ ಹೋದ್ರು ನನ್ನ ಕಲೀಗ್ ಅಭಿಷೇಕ್. ಬಹುಶಃ ಎಲ್ಲ ರಿಪೋರ್ಟಿಂಗ್ ನಾನು ಬೇರೆ ಬೇರೆ ಮಾಹಿತಿಗಳನ್ನು ನೋಡ್ತಾ ಇದ್ದೆ, ಬಟ್ ಅಭಿಷೇಕ್ ಕೊಟ್ಟಂಥ ಕಂಟೆಂಟ್ ಇದೆಯಲ್ಲ ಭಾಳ ಕ್ಲಾರಿಟಿ ಆಗಿತ್ತು. ಒಂದು ನಂಬರ್ 1. ಎರಡನೇದು, 1,20,000 ಟಿಕೆಟನ್ನು ಫಿಸಿಕಲಿ ಕೊಡ್ತೀರಾ? ನಿಮ್ಮ ತಲೆ ನಿಮ್ಮದು ಫಿಸಿಕಲಿ 1,20,000 ರೇ. ಒಂದು ಮನೆಯಲ್ಲಿ ಕೂತು ಹೇರ್ ಕಟ್ಟಿಂಗ್ ಮಾಡಬೇಕಂದ್ರೆ ಒಂದು ಡಿಜಿಟಲಲ್ಲಿ ಫೋನ್ ಮಾಡಿದರೆ ಹೇರ್ ಕಟ್ ಬಂದು ಮಾಡೋಗ್ತಾರೆ, ಕಾಲಿನ ಉಗುರು ತೆಗೆದು ಹೋಗ್ತಾರೆ, ವ್ಯಾಕ್ಸಿನ್ ಮಾಡಿ ಹೋಗ್ತಾರೆ, ಬಾತ್ರೂಮ್ ಟಾಯ್ಲೆಟ್ ಕ್ಲೀನ್ ಮಾಡಿ ಹೋಗ್ತಾರೆ ರೀ. ಫುಡ್ ಗಿಡ್ಡ ಬರೋದು ಬಿಡಿ, ಮೆಡಿಸಿನ್ ಬರುತ್ತೆ. ಅಂಥದ್ರಲ್ಲಿ ಇವ್ರಿಗೊಂದು ಟಿಕೆಟ್ ಕೊಡೋದಕ್ಕೆ ಒಂದು ಪ್ಲ್ಯಾನ್ ಮಾಡೋಕ್ಕಾಗೋದಿಲ್ಲ ಅಂತಂದರೆ ಬನ್ನಿರಿ ಬೆಂಗಳೂರಿಗೆ ಕಳಿಸ್ತೀವಿ ನಾವು ಹೆಂಗೆ ಅಂತ. ಯಾಕೆ ನಾವು ಸಿಲಿಕಾನ್ ಸಿಟಿ ನಂಬರ್ 1 ಆಗಿರೋದು ಅದಕ್ಕೆ ಕಳಿಸ್ತೀವಿ ಆಂಧ್ರದವ್ರಿಗೆ. ಇಲ್ಲಾಂದರೆ ತಿರುಪತಿ ನಮಗೆ ಬಿಟ್ಕೊಡಿ, ನಾವು ಮಾಡ್ಕೋತೀವಿ, ಮ್ಯಾನೇಜ್ ಮಾಡ್ಕೋತೀವಿ ಹೆಂಗೆ ಮಾಡಬೇಕು ಅಂತ. 1,20,000 ಲೈನಲ್ಲಿ ನಿಂತು ಏನು ಆ ಚಂದ ನೋಡ್ಲಿಕ್ಕಿದೆಯಾ ನಿಮಗೆ ಅಲ್ಲಿ? ಇನ್ನು ತಿರುಪತಿಯಲ್ಲಿ ಮಹಾದುರಂತಕ್ಕೆ 6 ಮಂದಿ ಸಾವಿಗೀಡಾಗಿದ್ದಾರೆ, 6 ಭಕ್ತಾದಿಗಳು ಸಾವಿಗೀಡಾಗಿದ್ದಾರೆ. ಆಸ್ಪತ್ರೆಯಲ್ಲಿ 4 ಜೀವನ ಮರಣ ಹೋರಾಟ ಮಾಡ್ತಾ ಇದ್ದಾರೆ. ನಾಳೆ ವೈಕುಂಠ ಏಕಾದಶಿ. ಇದಕ್ಕೆ ಟಿಕೆಟ್ ಹಂಚಿಕೆ ವೇಳೆ ಅವಘಡ ಸಂಭವಿಸಿದೆ. ತಿರುಪತಿಯಲ್ಲಿ ಕಾಲು ತುಳಿತದಲ್ಲಿ 6 ಭಕ್ತರ ಸಾವು, ಮೃತರ ಕುಟುಂಬಕ್ಕೆ ತಲಾ 25 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ. ಓಕೆ, ಕೆಲವೇ ಕ್ಷಣಗಳಲ್ಲಿ ತಿರುಪತಿಗೆ CM ನಾಯ್ಡು ಭೇಟಿ, DCM ಪವನ್ ಕಲ್ಯಾಣ್ ಕೂಡ ಭೇಟಿ ಮಾಡಿ ಪರಿಶೀಲನೆ ಮಾಡ್ತಾರೆ. ಮೃತರ ಕುಟುಂಬಕ್ಕೆ ತಲಾ 25 ಲಕ್ಷ ರೂಪಾಯಿ ಪರಿಹಾರ ಘೋಷಣೆಯಾಗಿದೆ. ನನಗೆ ಈಗಲೂ ನಂಬಕ್ಕಾಗ್ತಾ ಇಲ್ಲ, ಈ ಡಿಜಿಟಲ್ ಯುಗದಲ್ಲಿ ಆಂಧ್ರದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು 2000 ಇಸ್ವಿಯಲ್ಲಿ, ಈಗಲ್ಲ, SM ಕೃಷ್ಣ ಮುಖ್ಯಮಂತ್ರಿ ಆಗಿದ್ದಾಗ ತನ್ನೆಲ್ಲ ಶಾಸಕರುಗಳು ಏನು ಥಂಬ್ ಇಂಪ್ರೆಷನ್ ಮುಖಾಂತರ ಅಟೆಂಡೆನ್ಸ್ ಆಗಬೇಕು ಅಂತ ಮಾಡಿದಂಥ ಕ್ರಾಂತಿ ನನಗೀಗಲೂ ನೆನಪಿದೆ. ನಮ್ಮ ಆರಂಭಿಕ ದಿನಗಳು ಪತ್ರಿಕೋದ್ಯಮದ ಎಲ್ಲ ವಿಧಾನಸಭೆಗೆ ಅಲ್ಲಿ ಸೆಕ್ರೆಟ್ರೇಟ್ ಅಂತ ಕರೀತಾರೆ ಅದನ್ನು, ವಿಧಾನಸಭೆ ಅಂತ ಸೆಕ್ರೆಟ್ರೇಟ್, ಅಲ್ಲಿಗೆ ಎಂಟ್ರಿ ಕೊಡೋದು ಥಂಬ್ ಇಂಪ್ರೆಷನ್. ಹಿಂಗೊಂದಿದೆಯಾ ಅಂತ ನಾವು, ಓಹೋ ಅಟೆಂಡೆನ್ಸ್ ಹಾಕೋಂಗಿಲ್ವಾ, ಅಟೆಂಡೆನ್ಸ್ ಥಂಬ್ ಇಂಪ್ರೆಷನ್ ಅದೇನಪ್ಪ ಅಂತೇಳಿ ಆಶ್ಚರ್ಯ ಆಗ್ತಾಯಿತ್ತು. ಈಗ ನೀವು ನೋಡ್ತಿರಲ್ಲ ಐ ಇಂಪ್ರೆಷನು, ಥಂಬ್ ಇಂಪ್ರೆಷನ್ ಎಲ್ಲ ಇದೆಯಲ್ಲ ಆ ಥರ. ಓಕೆ, ಒನ್ಸ್ ಅಗೈನ್ ಅಭಿಷೇಕ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ನಿರಂತರವಾಗಿ ಅಲ್ಲಿಂದ ಸಾಕಷ್ಟು ಮಾಹಿತಿಗಳನ್ನು, ಬಹುಶಃ ಯಾವುದೇ ಚಾನಲ್ನ ರಿಪೋರ್ಟರ್ ಕೂಡ ಇಷ್ಟೊಂದು ನಿಖರವಾಗಿ, ಇಷ್ಟೊಂದು ಕ್ಲಾರಿಟಿಯಿಂದ ಮಾಹಿತಿಗಳು ಕೊಟ್ಟಿದ್ದು ನಾವು ಮಾತ್ರ ರಿಪಬ್ಲಿಕ್ ಕನ್ನಡ ಅಲ್ಲಿದೆ. ಒನ್ಸ್ ಅಗೈನ್ ಅಭಿಷೇಕ್, ಲೇಟೆಸ್ಟ್ ಅಪ್ಡೇಟ್ ಏನು?